ನಮಸ್ಕಾರ. ಇಂದು ನಾವು ಪೃಥ್ವಿ ತತ್ವದ ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ. ಯಾವುದು ಸ್ಥಿರತೆಯೋ, ಯಾವುದು ನಿರ್ಮಾಣವೋ, ಯಾವುದು ಧನ ಮತ್ತು ವೈಭವದ ಸಂಕೇತವೋ? ಹೌದು, ನಾವು ಮಾತನಾಡುತ್ತಿರುವುದು ಕಾಲಪುರುಷನ ಎರಡನೇ ರಾಶಿ, ವೃಷಭ ರಾಶಿ. ವೃಷಭ ರಾಶಿಯ ಜಾತಕದವರು ಬಿಲ್ಡರ್ಸ್ ಆಫ್ ದ ಝೋಡಿಯಾಕ್ ಎಂದು ಕರೆಯಲ್ಪಡುತ್ತಾರೆ. ನೀವು ಶುಕ್ರನ ಸಂತಾನ. ಸೌಂದರ್ಯ, ಕಲೆ ಮತ್ತು ವಿಲಾಸಿತನ ನಿಮ್ಮ ರಕ್ತದಲ್ಲಿದೆ. ನೀವು ಬಂಡೆಯಂತೆ ಬಲಶಾಲಿಯಾಗಿದ್ದೀರಿ ಮತ್ತು ಒಮ್ಮೆ ನಿರ್ಧರಿಸಿದರೆ ಅದರಿಂದ ಹಿಂದೆ ಸರಿಯುವವರಲ್ಲ. ಆದರೆ ಸ್ನೇಹಿತರೆ, ಜಾಗರೂಕರಾಗಿರಿ. ನಾನು ಇಂದು ನಿಮಗೆ ಸುಳ್ಳು ಕನಸುಗಳನ್ನು ತೋರಿಸಲು ಇಲ್ಲಿಗೆ ಬಂದಿಲ್ಲ. ಬರುವ 5 ವರ್ಷಗಳು, ಅಂದರೆ 2026ರಿಂದ 2030ರವರೆಗಿನ ಸಮಯ, ಇದು ವೃಷಭ ರಾಶಿಯ ಇತಿಹಾಸದಲ್ಲೇ ಅತ್ಯಂತ ನಿರ್ಣಾಯಕ ಸಮಯವಾಗಲಿದೆ. ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಹೇಳುವುದಾದರೆ ಇದು ನಿಮ್ಮ ಜೀವನದ ಗೇಮ್ ಚೇಂಜಿಂಗ್ ಎರಾ. ಅಷ್ಟಕ್ಕೂ ಅಂತಹದ್ದೇಷ್ಟಕ್ಕೂ ಅಂತಹದ್ದೇನು ಬದಲಾಗಲಿದೆ? ಸ್ನೇಹಿತರೆ, ಕಳೆದ ಕೆಲವು ಸಮಯದಿಂದ ನೀವು ಹುಡುಕುತ್ತಿದ್ದ ಸ್ಥಿರತೆ ಈಗ ದೊಡ್ಡ ಬದಲಾವಣೆಯತ್ತ ಸಾಗುತ್ತಿದೆ. ಎಲ್ಲಕ್ಕಿಂತ ದೊಡ್ಡ ಸುದ್ದಿ ಎಂದರೆ 2027ರ ಮಧ್ಯಭಾಗದಿಂದ ನಿಮ್ಮ ಪರಮ ಮಿತ್ರ, ಕರ್ಮಫಲದಾತ ಶನಿದೇವನು ತನ್ನ ಸ್ಥಾನವನ್ನು ಬದಲಾಯಿಸುತ್ತಿದ್ದಾನೆ. ಅವನು ಲಾಭಭಾವದಿಂದ ಹೊರಬಂದು ವ್ಯಯಭಾವಕ್ಕೆ ಮತ್ತು ಸಾಡೆ ಸಾತಿಯ ಆರಂಭದತ್ತ ಸಾಗಲಿದ್ದಾನೆ. ಇದನ್ನು ಕೇಳಿ ಗಾಬರಿಯಾಗಬೇಡಿ. ಯಾಕೆಂದ್ರೆ ವೃಷಭ ರಾಶಿಯವರಿಗೆ ಶನಿದೇವ ಯಾವಾಗಲೂ ವಿಶೇಷ ಮಿತ್ರನ ಪಾತ್ರವನ್ನೇ ನಿರ್ವಹಿಸುತ್ತಾನೆ. ಆದರೆ ಬರುವ 5 ವರ್ಷಗಳು ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದಂತೆ ಇರಲಿವೆ. ಒಂದೆಡೆ 2026ರಲ್ಲಿ ದೇವಗುರು ಬೃಹಸ್ಪತಿಯು ನಿಮಗೆ ಧನ ಮತ್ತು ಸಮೃದ್ಧಿಯನ್ನು ಧಾರೆ ಎರೆದರೆ, ಮತ್ತೊಂದೆಡೆ 2028ರ ಸುಮಾರಿಗೆ ನಿಮ್ಮ ಸಂಬಂಧಗಳು ಮತ್ತು ಆರೋಗ್ಯದ ವಿಷಯದಲ್ಲಿ ಕಠಿಣ ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕಾಗಬಹುದು. ಇಂದಿನ ಈ ವಿಡಿಯೋದಲ್ಲಿ ನಾವು ಬ್ರಹ್ಮಾಂಡದ ಈ ಗಣಿತವನ್ನು ಡಿಕೋಡ್ ಮಾಡೋಣ. 2027ರಲ್ಲಿ ನಿಮಗಾಗಿ ಕಕಾಯುತ್ತಿರುವ ಆ ದೊಡ್ಡ ಜಾಕ್ಪಾಟ್ ಯಾವುದು ಎಂದು ನಾವು ತಿಳಿಯಲಿದ್ದೇವೆ. 2029ರ ಯಾವ ತಿಂಗಳಲ್ಲಿ ನಿಮಗೆ ವಿದೇಶ ಪ್ರಯಾಣ ಅಥವಾ ಸ್ಥಳ ಬದಲಾವಣೆಯ ಪ್ರಬಲ ಯೋಗವಿದೆ ಎಂಬ ಬಗ್ಗೆ ಮಾತನಾಡಲಿದ್ದೇವೆ. ಮತ್ತು ಅತ್ಯಂತ ಮುಖ್ಯವಾಗಿ 2030ರಲ್ಲಿ ಬರಲಿರುವ ಆ ಫೈನಾನ್ಷಿಯಲ್ ಟ್ರ್ಯಾಪ್ ನಿಂದ ನೀವು ಹೇಗೆ ಪಾರಾಗಬಹುದು. ನೀವು ವೃಷಭ ರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮಗೆ ಕೇವಲ ಭವಿಷ್ಯವಾಣಿಯಲ್ಲ, ಬದಲಾಗಿ ಬರುವ 5 ವರ್ಷಗಳ ವೆಲ್ತ್ ಅಂಡ್ ವೆಲ್ನೆಸ್ ಬ್ಲೂ ಪ್ರಿಂಟ್. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುವುದು ಬಹಳ ಮುಖ್ಯ, ಏಕೆಂದರೆ ಒಂದು ಸಣ್ಣ ತಪ್ಪು ನಿಮ್ಮನ್ನು ಎತ್ತರದಿಂದ ಕೆಳಕ್ಕೆ ಬೀಳಿಸಬಹುದು ಮತ್ತು ಒಂದು ಸರಿಯಾದ ನಿರ್ಧಾರ ನಿಮಗೆ ಕುಬೇರನ ಖಜಾನೆಯನ್ನು ತಂದುಕೊಡಬಹುದು. ಸ್ನೇಹಿತರೆ, ವರ್ಷದಿಂದ ವರ್ಷಕ್ಕೆ ಮುಂದೆ ಹೋಗುವ ಮೊದಲು ನಾವು ಪ್ಲಾನೆಟರಿ ಪೊಸಿಷನ್ಸ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು. ಶುಕ್ರ, ಶನಿ ಮತ್ತು ರಾಹು ಸೇರಿ 2026ರಿಂದ 2030ರ ನಡುವೆ ನಿಮ್ಮ ಭಾಗ್ಯದ ನಕ್ಷೆಯನ್ನು ಹೇಗೆ ಬದಲಾಯಿಸುತ್ತಿದ್ದಾರೆ ಎಂದು ನೋಡೋಣ. ಮೊದಲ ಹಂತ, ಸಂಚಯದ ಸ್ವರ್ಣಯುಗ. ಇದು ಈಗಿನಿಂದ ಜೂನ್ 2027ರವರೆಗೆ ನಡೆಯಲಿದೆ. ಈ ಅವಧಿಯಲ್ಲಿ ಶನಿದೇವನು ನಿಮ್ಮ 11ನೇ ಮನೆಯಲ್ಲಿದ್ದಾನೆ, ಅಂದರೆ ಲಾಭಭಾವದಲ್ಲಿ. ಜ್ಯೋತಿಷ್ಯದ ನಿಯಮದಂತೆ ಮಂದಗತಿಯ ಗ್ರಹ ಲಾಭಭಾವದಲ್ಲಿದ್ದಾಗ ಅದು ದೀರ್ಘಕಾಲದವರೆಗೆ ಲಾಭವನ್ನು ನೀಡುತ್ತದೆ. ಈ ಹಂತದಲ್ಲಿ ಗುರು ಕೂಡ ಉಚ್ಚ ಸ್ಥಿತಿಯಲ್ಲಿರುತ್ತಾನೆ. ಇದು ಹಣವನ್ನು ಉಳಿಸಲು, ಬಿಸ್ನೆಸ್ ಬೆಳೆಸಲು ಮತ್ತು ಕನಸುಗಳನ್ನು ನನಸಾಗಿಸಿಕೊಳ್ಳಲು ಸೂಕ್ತ ಸಮಯ. ಎರಡನೇ ಹಂತ, ಫಾರ್ಮ್ಯಾಟಿಂಗ್ ಮತ್ತು ಸಾಡೆ ಸಾತಿಯ ಹಂತ. ಇದು ಜೂನ್ 2027ರಿಂದ 2030ರವರೆಗೆ ಇರುತ್ತದೆ. ಕಥೆಯಲ್ಲಿ ಟ್ವಿಸ್ಟ್ ಬರುವುದು ಯಾವಾಗ ಎಂದರೆ, ಶನಿದೇವನು 12ನೇ ಮನೆಗೆ ಪ್ರವೇಶಿಸಿದಾಗ ಮತ್ತು ಸಾಡೆ ಸಾತಿಯ ಮೊದಲ ಹಂತ ಆರಂಭವಾದಾಗ. ಜನರು ಸಾಡೆ ಸಾತಿಗೆ ಹೆದರುತ್ತಾರೆ, ಆದರೆ ನಮ್ಮ ಅಂಕಿಅಂಶಗಳ ಪ್ರಕಾರ ಹೆದರಬೇಡಿ. ವೃಷಭ ರಾಶಿಯ ಇತಿಹಾಸವನ್ನು ಗಮನಿಸಿದರೆ ಜೀವನದ ದೊಡ್ಡ ಮೈಲಿಗಲ್ಲುಗಳು, ಅಂದರೆ ಸ್ವಂತ ಮನೆ ಕಟ್ಟುವುದು, ಮದುವೆಯಾಗುವುದು ಅಥವಾ ದೊಡ್ಡ ರಾಜಕೀಯ ಪದವಿ ಸಿಗುವುದು, ಹೆಚ್ಚಾಗಿ ಸಾಡೆ ಸಾತಿಯ ಸಮಯದಲ್ಲಿಯೇ ಸಂಭವಿಸಿವೆ. ಆದರೆ ಇದರ ಕೆಲವು ಅಡ್ಡ ಪರಿಣಾಮಗಳೂ ಇವೆ. ಸುಳ್ಳು ಆರೋಪಗಳು, ಆರೋಗ್ಯ ಸಮಸ್ಯೆಗಳು ಮತ್ತು ಅತಿಯಾದ ಖರ್ಚು. ಬನ್ನಿ ಈಗ ನಾವು ಆಳವಾಗಿ ಅಧ್ಯಯನ ಮಾಡೋಣ ಮತ್ತು ವರ್ಷದಿಂದ ವರ್ಷಕ್ಕೆ ನಿಮ್ಮೊಂದಿಗೆ ನಿಜವಾಗಿ ಏನಾಗಲಿದೆ ಎಂದು ನೋಡೋಣ. 22ರಿಂದ ಆರಂಭಿಸೋಣ. ಸ್ನೇಹಿತರೆ, 22ರ ಮಧ್ಯಭಾಗದಿಂದಲೇ ಬದಲಾವಣೆಗಳು ಶುರುವಾಗಿರುತ್ತವೆ. ಮೇ 22ರಿಂದ ರಾಹು ನಿಮ್ಮ 10ನೇ ಮನೆಯಲ್ಲಿ ಕುಳಿತಿದ್ದಾನೆ. ರಾಹು 10ನೇ ಮನೆಯಲ್ಲಿ ಇದ್ದಾಗ ಅವನು ಮನುಷ್ಯನಿಗೆ ಮಹತ್ವಾಕಾಂಕ್ಷೆಯ ಅಮಲೇರಿಸುತ್ತಾನೆ. ಜಗತ್ತೇ ನನ್ನ ಕಾಲಡಿಯಲ್ಲಿದೆ ಎಂದು ನಿಮಗನಿಸಬಹುದು. ನಿಮ್ಮ ಕೆರಿಯರ್, ಪ್ರಮೋಷನ್ ಮತ್ತು ಸ್ಟೇಟಸ್ಗಾಗಿ ನೀವು ಹುಚ್ಚುಚ್ಚಾಗಿ ಶ್ರಮಿಸುತ್ತೀರಿ ಮತ್ತು 2026ರಲ್ಲಿ ಅದರ ಫಲಿತಾಂಶ ಸಿಗಲಿದೆ. ಆದರೆ 2026ರ ನಿಜವಾದ ಹೀರೋ ಬೃಹಸ್ಪತಿ, ಗುರು. 2 ಜೂನ್ 2026ರಂದು ಒಂದು ದೊಡ್ಡ ಘಟನೆ ನಡೆಯಲಿದೆ. ಗುರುವು ಕರ್ಕ ರಾಶಿಗೆ ಪ್ರವೇಶಿಸುತ್ತಾನೆ. ಕರ್ಕ ರಾಶಿಯಲ್ಲಿ ಗುರುವು ಉಚ್ಚನಾಗುತ್ತಾನೆ, ಅಂದರೆ ಗುರು ತನ್ನ ಅತ್ಯಂತ ಶಕ್ತಿಯುತ ಸ್ಥಿತಿಯಲ್ಲಿರ್ತಾನೆ.
ಈ ಗುರುವು ನಿಮ್ಮ ಮೂರನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ. ಮೂರನೇ ಮನೆ ಎಂದರೆ ಕೇವಲ ಕಠಿಣ ಶ್ರಮದ ಮನೆಯಲ್ಲ. ಇಲ್ಲಿ ಗುರುವಿನ ದೃಷ್ಟಿ ಆಟವನ್ನು ಬದಲಾಯಿಸುತ್ತದೆ. ಗುರುವು ಮೂರನೇ ಮನೆಯಲ್ಲಿ ಉಚ್ಚನಾದಾಗ ಅವನು 3 ಮನೆಗಳನ್ನು ನೋಡುತ್ತಾನೆ. 1. ಮೊದಲನೆಯದಾಗಿ ಅವನ ದೃಷ್ಟಿ 7ನೇ ಮನೆಯ ಮೇಲೆ ಬೀಳುತ್ತದೆ. ನೀವು ಉದ್ಯಮಿಯಾಗಿದ್ದರೆ ಇದು ನಿಮ್ಮ ಗೋಲ್ಡನ್ ಪೀರಿಯಡ್. ನಿಮ್ಮ ಪಾಲುದಾರಿಕೆ ಪಾರ್ಟ್ನರ್ಶಿಪ್ಸ್ ಬಲಗೊಳ್ಳುತ್ತದೆ. 1. ನೀವು ಒಂಟಿಯಾಗಿದ್ದರೆ ಮದುವೆಯ ಪ್ರಬಲ ಯೋಗಗಳು ಕೂಡಿಬರುತ್ತವೆ. 2. ಎರಡನೆಯದಾಗಿ ಅವನ ದೃಷ್ಟಿ 11ನೇ ಮನೆಯ ಮೇಲಿದೆ. ಗುರುವಿನ ನೇರ ನೋಟ ನಿಮ್ಮ ಲಾಭ ಭಾವದ ಮೇಲಿದೆ. ಇದರ ಅರ್ಥ ಸರ್ವ ಕಾರ್ಯಸಿದ್ಧಿ. ನಿಮ್ಮ ಎಲ್ಲಾ ನಿಂತುಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಆದಾಯದ ಮೂಲಗಳು ಹೆಚ್ಚಾಗುತ್ತವೆ. ಪ್ರಾಪರ್ಟಿ ಡೀಲ್ಗಳಿಂದ ಲಾಭವಾಗಲಿದೆ. 3. ಮೂರನೆಯದಾಗಿ ಅವನ ದೃಷ್ಟಿ 9ನೇ ಮನೆಯ ಮೇಲಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಗುರುವು 9ನೇ ಮನೆಯನ್ನು ನೋಡುತ್ತಿದ್ದಾನೆ, ಆದರೆ 9ನೇ ಮನೆಯಲ್ಲಿ ಮಕರ ರಾಶಿ ಇದೆ. ಅಲ್ಲಿ ಗುರುವನ್ನು ನೀಚ ಎಂದು ಪರಿಗಣಿಸಲಾಗುತ್ತದೆ. ಇದರರ್ಥ ಭಾಗ್ಯವೂ ಸಾಥ್ ನೀಡುತ್ತದೆ, ಆದರೆ ತಂದೆಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಅಥವಾ ತಂದೆಯ ಆರೋಗ್ಯವು ಚಿಂತೆಯ ವಿಷಯವಾಗಬಹುದು. ಈ ಸಮಯದಲ್ಲಿ ಧಾರ್ಮಿಕ ಯಾತ್ರೆಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರಬಹುದು. ಈ ಇಡೀ ವರ್ಷ ಅಂದರೆ 2026ರ ಮಧ್ಯದಿಂದ 2027ರ ಮಧ್ಯದವರೆಗೆ ನಿಮಗೆ ಡಿಜಿಟಲ್ ಬಿಸ್ನೆಸ್, ಟೂರ್ ಅಂಡ್ ಟ್ರಾವೆಲ್ಸ್ ಮತ್ತು ಮಾರ್ಕೆಟಿಂಗ್ನಿಂದ ಭಾರೀ ಹಣ ಸಿಗಲಿದೆ. ಇದು ನಿಮ್ಮ ಬಿಸ್ನೆಸ್ ವಿಸ್ತರಿಸಲು ಸೂಕ್ತ ಸಮಯ. 2027 ಒಂದು ನಿರ್ಣಾಯಕ ತಿರುವು. ಈಗ ನಾವು ಈ ಇಡೀ 5 ವರ್ಷಗಳ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ದಿನಾಂಕಕ್ಕೆ ಬರೋಣ. ಇದನ್ನು ನೋಟ್ ಮಾಡಿಕೊಳ್ಳಿ. 3 ಜೂನ್ 2027. ಈ ದಿನ ಶನಿದೇವನು ನಿಮ್ಮ 11ನೇ ಮನೆಯಿಂದ ಹೊರಬಂದು 12ನೇ ಮನೆಗೆ ಪ್ರವೇಶಿಸುತ್ತಾನೆ. ಇಲ್ಲಿ 2 ದೊಡ್ಡ ವಿಷಯಗಳು ನಡೆಯುತ್ತಿವೆ. ಮೊದಲನೆಯದಾಗಿ ನಿಮ್ಮ ಸ್ಯಾಡೆ ಸಾತಿಯ ಮೊದಲ ಹಂತ ಆರಂಭವಾಗುತ್ತಿದೆ. ಎರಡನೆಯದಾಗಿ ಮೇಷರಾಶಿಯಲ್ಲಿ ಶನಿಯು ನೀಚನಾಗುತ್ತಾನೆ. ಜ್ಯೋತಿಷ್ಯದಲ್ಲಿ ನೀಚ ಶನಿ ಎಂದು ಕೇಳಿದ ಕೂಡಲೇ ಜನರು ಗಾಬರಿಯಾಗುತ್ತಾರೆ. ಎಲ್ಲವೂ ಮುಗಿದು ಹೋಯಿತು ಎಂದು ಭಾವಿಸುತ್ತಾರೆ. ಆದರೆ ವೃಷಭ ರಾಶಿಯ ಅಂಕಿಅಂಶಗಳು ಬೇರೆಯದೇ ಕತೆ ಹೇಳುತ್ತವೆ. ನಮ್ಮ ಅಂಕಿಅಂಶಗಳ ಪ್ರಕಾರ ಶನಿ ಇಲ್ಲಿ ಒಂದು ಹಿಡನ್ ರಾಜಯೋಗ, ರಹಸ್ಯ ರಾಜಯೋಗವನ್ನು ಸೃಷ್ಟಿಸಬಹುದು. ಹೇಗೆ? ಶನಿ 12ನೇ ಮನೆಯಲ್ಲಿ ಕುಳಿತು 6ನೇ ಮನೆಯನ್ನು ನೋಡುತ್ತಿದ್ದಾನೆ. ಇದರರ್ಥ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ದಾಳಿ ಮಾಡುತ್ತಾರೆ, ಸುಳ್ಳು ಆರೋಪಗಳು ಕೇಳಿಬರುತ್ತವೆ, ಕೋರ್ಟ್ ಕೇಸ್ಗಳು ಆಗಬಹುದು. ಆದರೆ ಶನಿಯು 6ನೇ ಮನೆಯನ್ನು ನೋಡುತ್ತಿರುವುದರಿಂದ ಅವನು ಈ ಶತ್ರುಗಳನ್ನು ನಾಶಪಡಿಸುತ್ತಾನೆ. ನೀವು ಸತ್ಯದ ಹಾದಿಯಲ್ಲಿದ್ದರೆ ಈ ಸಂಕಷ್ಟಗಳಿಂದ ಹೊರಬಂದು ಒಬ್ಬ ನಾಯಕ ಅಥವಾ ರಾಜನಂತೆ ಹೊರಹೊಮ್ಮುತ್ತೀರಿ. ಇತಿಹಾಸದಲ್ಲಿ ಅನೇಕ ಸಾಮ್ರಾಟರು ಇದೇ ಗ್ರಹ ಸ್ಥಿತಿಯಲ್ಲಿ ಉದಯಿಸಿದ್ದಾರೆ. ಆದರೆ ಜಾಗರೂಕರಾಗಿರಿ. ಈ ಸಮಯದಲ್ಲಿ ವ್ಯರ್ಥ ಖರ್ಚು ಬಹಳ ಹೆಚ್ಚಾಗುತ್ತದೆ. ನೀವು ಇಷ್ಟವಿಲ್ಲದಿದ್ದರೂ ಹಣ ಖರ್ಚು ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ಆಸ್ಪತ್ರೆಯ ಬಿಲ್ಗಳು, ವಕೀಲರ ಫೀಸು ಅಥವಾ ಇದ್ದಕ್ಕಿದ್ದಂತೆ ಬರುವ ಸಂಕಷ್ಟಗಳಿಗಾಗಿ. ಅದಕ್ಕಾಗಿಯೇ 2026ರಲ್ಲಿ ನಾವು ಹೇಳಿದ್ದು ಹಣವನ್ನು ಉಳಿಸಿ ಎಂದು. ಏಕೆಂದರೆ 2027ರ ನಂತರ ಖರ್ಚು ಮಾಡುವ ಸಮಯ ಬರಲಿದೆ. ಗೃಹಿಣಿಯರಿಗಾಗಿ ವಿಶೇಷ ವಿಭಾಗ. ನಾನು ಈಗ ನಮ್ಮ ತಾಯಂದಿರು ಮತ್ತು ಸಹೋದರಿಯರ ಬಗ್ಗೆ, ಅಂದರೆ ಹೋಮ್ ಮೇಕರ್ಸ್ ಅಥವಾ ಗೃಹಿಣಿಯರ ಬಗ್ಗೆ ವಿಶೇಷವಾಗಿ ಮಾತನಾಡಲು ಬಯಸುತ್ತೇನೆ. ಸಾಮಾನ್ಯವಾಗಿ ರಾಶಿಫಲದ ವಿಡಿಯೋಗಳಲ್ಲಿ ನಿಮ್ಮ ಬಗ್ಗೆ ಪ್ರತ್ಯೇಕವಾಗಿ ಮಾತನಾಡುವುದಿಲ್ಲ. ಆದರೆ ವೃಷಭ ರಾಶಿಯ ಈ ಬದಲಾವಣೆಯ ಪ್ರಕ್ರಿಯೆಯಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ನಿಮಗೆ ಈ 5 ವರ್ಷಗಳು ಹೇಗಿರಲಿವೆ ನೋಡೋಣ ಬನ್ನಿ. ನೋಡಿ, 2026ರಿಂದ 2027ರ ಮಧ್ಯದವರೆಗೆ ಸಮಯವು ನಿಮಗೆ ಕೇವಲ ಅಡುಗೆ ಮನೆಗೆ ಸೀಮಿತವಾಗಿಲ್ಲ. ಈ ಸಮಯದಲ್ಲಿ ಗುರುವು ಉಚ್ಚನಾಗಿ ನಿಮ್ಮ 3ನೇ ಮನೆಯಲ್ಲಿದ್ದಾಗ ಅವನು ನೇರವಾಗಿ ನಿಮ್ಮ 7ನೇ ಮತ್ತು 9ನೇ ಮನೆಯನ್ನು ನೋಡುತ್ತಾನೆ. ಇದರರ್ಥ ನಿಮ್ಮ ಅದೃಷ್ಟದಿಂದಾಗಿ ನಿಮ್ಮ ಪತಿಗೆ ಕೆರಿಯರ್ನಲ್ಲಿ ದೊಡ್ಡ ಜಂಪ್ ಸಿಗಲಿದೆ. ಅವರ ಆದಾಯ ಹೆಚ್ಚಾಗುತ್ತದೆ. ಜೊತೆಗೆ ನೀವು ಯಾವುದಾದರೂ ವರ್ಕ್ ಫ್ರಮ್ ಹೋಮ್, ಟ್ಯೂಷನ್, ಕುಕಿಂಗ್ ಚಾನೆಲ್ ಅಥವಾ ಆನ್ಲೈನ್ ಬಿಸ್ನೆಸ್ ಆರಂಭಿಸಲು ಬಯಸಿದರೆ 26 ಅತ್ಯಂತ ಸುಂದರ ವರ್ಷವಾಗಿದೆ. ಗುರುವು ನಿಮಗೆ ಬೆಂಬಲ ನೀಡುತ್ತಾನೆ. ನೀವು ಮನೆಯಲ್ಲೇ ಇದ್ದು ನಿಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಳ್ಳಬಹುದು. ಇದರ ನಂತರ 2027ರ ಮಧ್ಯದಿಂದ 2028ರವರೆಗೆ ಗುರುವು ನಿಮ್ಮ 4ನೇ ಮನೆಗೆ ಬಂದಾಗ ನಿಮ್ಮ ಸಂಪೂರ್ಣ ಗಮನವು ಮನೆಯನ್ನು ಅಪ್ಗ್ರೇಡ್ ಮಾಡುವುದರ ಮೇಲೆ ಇರುತ್ತದೆ. ನೀವು ಹೊಸ ಪೀಠೋಪಕರಣಗಳನ್ನು ತರಬಹುದು, ಮನೆ ನವೀಕರಣ ಮಾಡಿಸಬಹುದು, ಅಥವಾ ನಿಮ್ಮ ಹೆಸರಿನಲ್ಲಿ ಹೊಸ ಪ್ರಾಪರ್ಟಿ ಅಥವಾ ವಾಹನವನ್ನು ಖರೀದಿಸಬಹುದು. ಮನೆಯ ವಾತಾವರಣವು ಬಹಳ ಶುಭವಾಗಿರುತ್ತದೆ. ಆದರೆ ಫೆಬ್ರವರಿ 2028ರ ನಂತರ ನೀವು ಜಾಗರೂಕರಾಗಿರಬೇಕು.
ಇಲ್ಲಿ ಎರಡು ವಿಷಯಗಳು ಸಂಭವಿಸುತ್ತವೆ. ಒಂದು, ಜೂನ್ 2028ರಿಂದ ರಾಹು ನಿಮ್ಮ 8ನೇ ಮನೆಗೆ ಬರುತ್ತಾನೆ. 8ನೇ ಮನೆ ಎಂದರೆ ಸಾಸ್ಯೆ ಅತ್ತೆಯರ ಮನೆ, ಸಸುರಾಲ್. ರಾಹು ಇಲ್ಲಿ ತಪ್ಪು ತಿಳುವಳಿಕೆಗಳನ್ನು ಸೃಷ್ಟಿಸುತ್ತಾನೆ. ಅತ್ತೆ ಸೊಸೆ ಅಥವಾ ನಾದಿನಿ ಗೆಳತಿಯರ ಸಂಬಂಧದಲ್ಲಿ ಇದ್ದಕ್ಕಿದ್ದಂತೆ ಕಿರಿಕಿರಿ ಉಂಟಾಗಬಹುದು. ನನ್ನ ಸಲಹೆ ಏನೆಂದರೆ, ಈ ಸಮಯದಲ್ಲಿ ಯಾರಾದರೂ ಏನಾದರೂ ಅಂದರೂ ಅದನ್ನು ನಿರ್ಲಕ್ಷಿಸಿ. ಪ್ರತಿಕ್ರಿಯೆ ನೀಡಬೇಡಿ, ಇಲ್ಲದಿದ್ದರೆ ವಿಷಯ ದೊಡ್ಡದಾಗಬಹುದು. 2. ಶನಿ 12ನೇ ಮನೆಯಲ್ಲಿ ಇರುವುದರಿಂದ ನೀವು ಎಲ್ಲರಿಗೂ ಇಷ್ಟೊಂದು ಮಾಡುತ್ತಿದ್ದರೂ ಯಾರೂ ನಿಮ್ಮನ್ನು ಮೆಚ್ಚುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಇದರಿಂದ ಒಂಟಿತನ ಕಾಡಬಹುದು. ಈ ಎಮೋಷನಲ್ ಸ್ಟ್ರೆಸ್ನಿಂದ ಪಾರಾಗಲು ಭಜನೆ ಅಥವಾ ಧ್ಯಾನದ ಮೊರೆ ಹೋಗಿ. ಮತ್ತು ಹೌದು, ಒಂದು ಒಳ್ಳೆಯ ವಿಷಯವೆಂದರೆ 2028ರಿಂದ 2030ರ ನಡುವೆ ಎಷ್ಟೇ ಖರ್ಚುಗಳು ಹೆಚ್ಚಾದರೂ ವೃಷಭರಾಶಿಯ ಗೃಹಿಣಿಯರೇ ಆ ಹಣಕಾಸು ಮಂತ್ರಿಯಾಗಿ ತಮ್ಮ ರಹಸ್ಯ ಉಳಿತಾಯದಿಂದ ಮನೆಯನ್ನು ಸಂಕಷ್ಟದಿಂದ ಪಾರು ಮಾಡುತ್ತಾರೆ. ಆದ್ದರಿಂದ 2026ರಿಂದಲೇ ಸ್ವಲ್ಪ ಸ್ವಲ್ಪವೇ ಉಳಿಸಲು ಆರಂಭಿಸಿ. 2028 ಪರೀಕ್ಷೆಯ ವರ್ಷ. ಈಗ ಮತ್ತೆ ಎಲ್ಲರಿಗಾಗಿ 2028ಕ್ಕೆ ಪ್ರವೇಶಿಸೋಣ. ಈ ವರ್ಷ ನಿಮ್ಮ ಪರೀಕ್ಷೆಯ ವರ್ಷ. 23 ಫೆಬ್ರವರಿ 2028ರಂದು ಶನಿಯು ಸಂಪೂರ್ಣವಾಗಿ 12ನೆಯ ಮನೆಯಲ್ಲಿ ನೆಲೆಸುತ್ತಾನೆ. ಈ ಸಮಯದಲ್ಲಿ ನೀವು ಜೈಲಿನಲ್ಲಿರುವಂತೆ ಅನುಭವಿಸಬಹುದು. ಅಂದರೆ ದೈಹಿಕ ಜೈಲಲ್ಲ, ಬದಲಾಗಿ ಮಾನಸಿಕ ಜೈಲು. ನೀವು ಬಹಳ ಬ್ಯುಸಿ ಎಂದು ನಿಮಗನಿಸಬಹುದು. ನಿಮಗಾಗಿ ಸಮಯವೇ ಇರುವುದಿಲ್ಲ. ಒತ್ತಡದ ಮಟ್ಟ ಹೆಚ್ಚಾಗುತ್ತದೆ ಮತ್ತು ಆತಂಕ ಕಾಡಬಹುದು. ನಿದ್ರೆಯ ಸಮಸ್ಯೆ ಮತ್ತು ಕಾಲು ನೋವು ಕಾಣಿಸಿಕೊಳ್ಳಬಹುದು. ಆದರೆ ಈ ಕತ್ತಲೆಯಲ್ಲೂ ಒಂದು ಬೆಳಕಿದೆ. 2028ರ ಮೊದಲ 6 ತಿಂಗಳು ಗುರುವು ನಿಮ್ಮ 4ನೇ ಮತ್ತು ನಂತರ 5ನೇ ಮನೆಯಲ್ಲಿ ಇರುತ್ತಾನೆ. ಈ ಗುರುವು ನಿಮಗೆ ಸುರಕ್ಷಾ ಕವಚದಂತೆ ಕೆಲಸ ಮಾಡುತ್ತಾನೆ. ಗುರುವು 5ನೇ ಮನೆಯಲ್ಲಿರುವವರೆಗೂ ಅವನು ತನ್ನ ದೃಷ್ಟಿಯನ್ನು ನಿಮ್ಮ ಮೊದಲ ಮನೆಯ ಮೇಲೆ ಬೀರುತ್ತಾನೆ. ಇದರ ಅರ್ಥವೇನು? ಶನಿ ನಿಮಗೆ ತೊಂದರೆ ಕೊಡುತ್ತಿದ್ದರೂ, ರಾಹು ನಿಮಗೆ ಹೆದರಿಸುತ್ತಿದ್ದರೂ, ಗುರುವಿನ ಕೃಪೆಯಿಂದ ನಿಮ್ಮ ಬುದ್ಧಿ ಮತ್ತು ಆರೋಗ್ಯ ಸುರಕ್ಷಿತವಾಗಿರುತ್ತದೆ. ಜೂನ್ 2028ರಲ್ಲಿ ರಾಹು ನಿಮ್ಮ 8ನೇ ಮನೆಗೆ ಬರುತ್ತಾನೆ. 8ನೇ ಮನೆಯ ರಾಹು ಹಠಾತ್ ಘಟನೆಗಳನ್ನು ತರುತ್ತಾನೆ. ಈ ಸಮಯದಲ್ಲಿ ನಿಮ್ಮ ಅತ್ತೆ ಮಾವನ ಕಡೆಯವರಿಂದ ಜಾಗರೂಕರಾಗಿರಬೇಕು. ಅಲ್ಲಿನ ಸಂಬಂಧಗಳು ಹದಗೆಡಬಹುದು. ಯಾವುದೋ ಹಳೆಯ ರಹಸ್ಯ ಹೊರಬರಬಹುದು. ಆದರೆ ನೀವು ರಿಸರ್ಚ್ ಅಥವಾ ಗೂಢ ವಿಜ್ಞಾನದಲ್ಲಿ ಆಸಕ್ತಿ ಹೊಂದಿದ್ದರೆ ಈ ರಾಹು ನಿಮಗೆ ಆಳವಾದ ಜ್ಞಾನವನ್ನು ನೀಡುತ್ತಾನೆ. 22 ಮತ್ತು 22 ಶಿಖರದತ್ತ ಪಯಣ ಮತ್ತು ಎಚ್ಚರಿಕೆ. 8 ಆಗಸ್ಟ್ 22ರಂದು ಒಂದು ದೊಡ್ಡ ಬದಲಾವಣೆ ನಡೆಯಲಿದೆ. ಶನಿದೇವನು 12ನೆಯ ಮನೆಯಿಂದ ಹೊರಬಂದು ನಿಮ್ಮ 1ನೇಯ ಮನೆಗೆ ಲಗ್ನಕ್ಕೆ ಪ್ರವೇಶಿಸುತ್ತಾನೆ. ಇದನ್ನು ಜನ್ಮ ಶನಿ ಅಥವಾ ಪೀಕ್ ಸಾಡೆ ಸಾತಿ ಎಂದು ಕರೆಯುತ್ತಾರೆ. ಶನಿ ಈಗ ನಿಮ್ಮ ತಲೆಯ ಮೇಲೆ ಕುಳಿತಿದ್ದಾನೆ. ಇಲ್ಲಿಂದ ಸಿಸ್ಟಮ್ ಫಾರ್ಮ್ಯಾಟಿಂಗ್ನ ಅಂತಿಮ ಪ್ರಕ್ರಿಯೆ ಆರಂಭವಾಗುತ್ತದೆ. ಹಳೆಯ ಸ್ನೇಹಿತರು ನಿಮ್ಮಿಂದ ದೂರವಾಗಬಹುದು ಎಂದು ಅಂಕಿಅಂಶಗಳು ಹೇಳುತ್ತವೆ. ನಿಮಗೆ ಒಂಟಿತನ ಕಾಡಬಹುದು, ಆದರೆ ಹೆದರಬೇಡಿ. ಅವರ ಜಾಗಕ್ಕೆ ಹೊಸದಾದ, ಹೆಚ್ಚು ಪ್ರಭಾವಶಾಲಿ ಮತ್ತು ಪವರ್ಫುಲ್ ವ್ಯಕ್ತಿಗಳು ಬರುತ್ತಾರೆ. ಮಾನಸಿಕ ಒತ್ತಡವಿದ್ದರೂ ಭೌತಿಕ ಜಗತ್ತಿನಲ್ಲಿ ನಿಮಗೆ ಲಾಭವಾಗಲಿದೆ. ನೀವು ಹೊಸ ಮನೆ ಖರೀದಿಸುತ್ತೀರಿ, ಹೊಸ ವಾಹನ ತೆಗೆದುಕೊಳ್ಳುತ್ತೀರಿ ಮತ್ತು ಚಿನ್ನ ಬೆಳ್ಳಿಯನ್ನು ಸಂಗ್ರಹಿಸುತ್ತೀರಿ. ನಿಮ್ಮ ಸಾಮಾಜಿಕ ಸ್ಥಾನಮಾನ ಮತ್ತು ಗೌರವ ಹೆಚ್ಚಾಗುತ್ತದೆ. ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಗಾಂಭೀರ್ಯ ಮತ್ತು ಪರಿಪಕ್ವತೆ ಬರುತ್ತದೆ. ಆದರೆ 2029ರಿಂದ 2030ರವರೆಗೆ ಒಂದು ಕ್ರಿಟಿಕಲ್ ವಾರ್ನಿಂಗ್ ಇದೆ. ಮೇ 2029ರಿಂದ 2030ರವರೆಗೆ ಗುರುವು 6ನೇ ಮನೆಗೆ ಹೋಗುತ್ತಾನೆ. ಈಗ ಗಮನಿಸಿ, ಶನಿ 1ನೇ ಮನೆಯಲ್ಲಿದ್ದಾನೆ, ರಾಹು 8ನೇ ಮನೆಯಲ್ಲಿದ್ದಾನೆ ಮತ್ತು ಗುರು 6ನೇ ಮನೆಯಲ್ಲಿದ್ದಾನೆ. ಇದು ಒಂದು ಡೇಂಜರ್ ಟ್ರ್ಯಾಡ್. ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಅತ್ಯಂತ ದುರ್ಬಲವಾಗಬಹುದು. ನಿಮ್ಮ ಸುರಕ್ಷಾ ಕವಚವು ಈಗ ಶತ್ರುವಿನ ಮನೆಯಲ್ಲಿದೆ. ಆದ್ದರಿಂದ 2029 ಮತ್ತು 2030ರಲ್ಲಿ ಯಾವುದೇ ಹೊಸ ಸಾಲ ಮಾಡಬೇಡಿ, ಯಾರೊಂದಿಗೂ ಜಗಳವಾಡಬೇಡಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಕಿಂಚಿತ್ತೂ ನಿರ್ಲಕ್ಷ್ಯ ಬೇಡ. ಸ್ನೇಹಿತರೆ, ನಾನು ಸ್ಯಾಡೆ ಸಾತಿಯ ಬಗ್ಗೆ ಹೇಳಿದಾಗ ಅನೇಕರು ಹೆದರಿರಬಹುದು ಎಂದು ನನಗೆ ಗೊತ್ತು. ಆದರೆ ನಮ್ಮ ಬಳಿ ಇರುವ ಜ್ಯೋತಿಷ್ಯ ಅಂಕಿಅಂಶಗಳು ಈ ಭಯವನ್ನು ದೂರ ಮಾಡುತ್ತವೆ. ವೃಷಭ ರಾಶಿಯವರಿಗೆ ಶನಿ ಶತ್ರುವಲ್ಲ, ಅವನು ನಿಮ್ಮ ಕರ್ಮಫಲದಾತ. ವೃಷಭ ರಾಶಿಯವರ ಜೀವನದ ದೊಡ್ಡ ಮೈಲಿಗಲ್ಲುಗಳು ಸ್ಯಾಡೆ ಸಾತಿಯಲ್ಲಿಯೇ ಬರ್ತವೆ. ಯಾಕೆಂದ್ರೆ ಶನಿಯು 12ನೇ ಅಥವಾ 1ನೇ ಮನೆಗೆ ಬಂದಾಗ ಅವನು ನಿಮ್ಮನ್ನು ಕಂಫರ್ಟ್ ಝೋನ್ನಿಂದ ಹೊರದೂಡುತ್ತಾನೆ. ಅವನು ನಿಮಗೆ ಹೇಳುತ್ತಾನೆ, ಏಳು, ಕೆಲಸ ಮಾಡು. ನೀವು ಸೋಮಾರಿಗಳಾಗಿದ್ದರೆ ಶನಿ ನಿಮಗೆ ಪೀಡೆ ನೀಡುತ್ತಾನೆ. ಆದರೆ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ, ಶಿಸ್ತಿನಿಂದ ಇದ್ದರೆ,
ಇದೇ ಶನಿ ನಿಮಗೆ 2025ರಲ್ಲಿ ಕಲ್ಪಿಸಿಕೊಳ್ಳಲು ಸಾಧ್ಯವಾಗದಂತಹ ರಾಜನ ಸ್ಥಾನಮಾನವನ್ನು ನೀಡುತ್ತಾನೆ. ಆದ್ದರಿಂದ 2028ಕ್ಕೆ ಹೆದರಬೇಡಿ, ಬದಲಾಗಿ ಶಿಸ್ತಿನ ಜೀವನಕ್ಕೆ ಸಿದ್ಧರಾಗಿ. ಪರಿಹಾರಗಳು. ಸಂಕಷ್ಟಗಳು ಬರುವುದಾದರೆ ಅವುಗಳಿಗೆ ಪರಿಹಾರವೇನು? ನಮ್ಮ ಅಂಕಿಅಂಶಗಳ ಪ್ರಕಾರ 2026ರಿಂದ 2030ರ ನಡುವೆ ನೀವು ಮಾಡಬೇಕಾದ ಕೆಲವು ವಿಶೇಷ ಮತ್ತು ಶಕ್ತಿಯುತ ಪರಿಹಾರಗಳು ಇಲ್ಲಿವೆ. 1. ವಿಷ್ಣು ಸಹಸ್ರನಾಮ. ನೆನಪಿಡಿ, ಗುರುವು ನಿಮ್ಮ 8ನೇ ಮತ್ತು 11ನೇ ಮನೆಯ ಮಾಲೀಕ. ಆದಾಯ ಮತ್ತು ಆಯಸ್ಸು ಗುರುವಿನ ಕೈಯಲ್ಲಿದೆ. ಪ್ರತಿದಿನ ಅಥವಾ ಕನಿಷ್ಠ ಗುರುವಾರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿ. ಇದು ಕಷ್ಟವೆನಿಸಿದರೆ ಓಂ ವಿಷ್ಣವೇ ನಮಃ ಎಂಬ ಸರಳ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಆದಾಯವನ್ನು ರಕ್ಷಿಸುತ್ತದೆ. 3. ಶನಿ ಸ್ತೋತ್ರ. ಶನಿಯು 12ನೇ ಮನೆಯಲ್ಲಿರುವಾಗ ದಶರಥಕೃತ ಶನಿ ಸ್ತೋತ್ರ ಪಠಿಸುವುದು ಕಡ್ಡಾಯ. ಸುಳ್ಳು ಆರೋಪಗಳು ಅಥವಾ ಕೋರ್ಟ್ ಕೇಸ್ಗಳಿಗೆ ಹೆದರುತ್ತಿರುವವರಿಗೆ ಇದು ರಾಮಬಾಣ. 4. ಆಹಾರ ಕ್ರಮದಲ್ಲಿ ಶಿಸ್ತು. ಜ್ಯೋತಿಷಿಗಳು ಈ ವಿಷಯಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಾರೆ. 2028ರ ನಂತರ ಶನಿ 12ನೇ ಮನೆಯಲ್ಲಿ ಮತ್ತು ರಾಹು 8ನೇ ಮನೆಯಲ್ಲಿರುವಾಗ ನೀವು ಹೊರಗಿನ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ನಿಮ್ಮ ಡಯಟ್ ಮೇಲೆ ನಿಯಂತ್ರಣ ಇಲ್ಲದಿದ್ದರೆ ಆಸ್ಪತ್ರೆಗೆ ಅಲೆಯುವುದು ಖಚಿತ. ಸಾತ್ವಿಕ ಆಹಾರ ಸೇವಿಸಿ. ಮದ್ಯಪಾನ ಮತ್ತು ಮಾಂಸಾಹಾರದಿಂದ ದೂರವಿರಿ. 5. ರಾಹುವಿಗಾಗಿ ಪರಿಹಾರ. ದುರ್ಬಲರನ್ನು ಪೀಡಿಸಬೇಡಿ. ಬಡವರು, ಕಾರ್ಮಿಕರು ಮತ್ತು ಅಶಕ್ತರಿಗೆ ಸಹಾಯ ಮಾಡಿ. ನಿಮ್ಮ ಅಧಿಕಾರದ ಗರ್ವದಿಂದ ಯಾರಿಗಾದರೂ ತೊಂದರೆ ನೀಡಿದರೆ ರಾಹು ಮತ್ತು ಶನಿ ಸೇರಿ ನಿಮ್ಮ ಗೌರವವನ್ನು ಮಣ್ಣುಪಾಲು ಮಾಡುತ್ತಾರೆ. ಉಪಸಂಹಾರ. ಹಾಗಾದರೆ ಸ್ನೇಹಿತರೆ, ಇದು ವೃಷಭ ರಾಶಿಯ 2026ರಿಂದ 2030ರವರೆಗಿನ ಸಂಪೂರ್ಣ ಸಿಸ್ಟಮ್ ಫಾರ್ಮ್ಯಾಟಿಂಗ್ ರಿಪೋರ್ಟ್. ಇದರ ಸಾರಾಂಶವೇನೆಂದರೆ, ಮುಂದಿನ 2 ವರ್ಷಗಳು ಅದ್ಭುತವಾಗಿವೆ. ಚೆನ್ನಾಗಿ ಹಣ ಗಳಿಸಿ, ಉದ್ಯಮ ಬೆಳೆಸಿ. ಅದರ ನಂತರದ 3 ವರ್ಷಗಳು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಮೀಸಲಿಡಿ. ಹಳೆಯ ಅಭ್ಯಾಸಗಳನ್ನು ಬಿಡಿ, ಶಿಸ್ತಿನಿಂದ ಇರಿ ಮತ್ತು ಹೊಸ ಗೌರವವನ್ನು ಸ್ವಾಗತಿಸಿ. ನೆನಪಿಡಿ, ಕರ್ಮವೇ ಕಪ್ಪಾಗಿರುವಾಗ ರುದ್ರಾಕ್ಷಿಮಾಲೆ ಏನು ಮಾಡಿತು? ನಿಮ್ಮ ಕರ್ಮಗಳನ್ನು ಶುದ್ಧವಾಗಿಡಿ. ಶನಿದೇವನು ನಿಮ್ಮನ್ನು ರಾಜನನ್ನಾಗಿ ಮಾಡಿಯೇ ಬಿಡುತ್ತಾನೆ. ಈ ವಿಡಿಯೋವನ್ನು ಪದೇ ಪದೇ ನೋಡಿ. ವಿಶೇಷವಾಗಿ ನೀವು ಪ್ರತಿ ಹೊಸ ವರ್ಷಕ್ಕೆ ಕಾಲಿಟ್ಟಾಗ ಇದನ್ನು ಗಮನಿಸಿ. ನಿಮ್ಮ ವೃಷಭ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ, ಏಕೆಂದರೆ ಅವರಿಗೆ ಈ ಮಾರ್ಗದರ್ಶನದ ಅಗತ್ಯವಿರುತ್ತದೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮಾತಾರಾಣಿ ಮತ್ತು ಮಹಾದೇವ ನಿಮ್ಮೆಲ್ಲರಿಗೂ ಕಲ್ಯಾಣ ಮಾಡಲಿ. ನಿಮ್ಮ ಬರುವ ಕಾಲ ಶುಭವಾಗಿರಲಿ. ಹರ ಹರ ಮಹಾದೇವ.